ಹಾಗೆ ರಾಜ್ಯ ರಾಜಕಾರಣದಲ್ಲಿ ಚಡ್ಡಿ ಸಂಘರ್ಷ ಕೂಡ ಬಹಳ ಜೋರಾಗಿ ನಡೀತಾ ಇದೆ. ಒಂದ್ ಕಡೆ ಸಿದ್ದರಾಮಯ್ಯನವರು ಚಡ್ಡಿಗೆ ಬೆಂಕಿ ಹಚ್ಚಬೇಕು ಅನ್ನುವಂತ ಮಾತಂದ್ರೆ ಕ್ರಮ ತೆಗೆದುಕೊಳ್ಳದೆ ಹೋದ್ರೆ ಮುಂದೆ ಇದೇ ದೊಡ್ಡ ಅಭಿಯಾನ ಮಾಡಬೇಕು ಅನ್ನೋ ಮಾತಿಗೆ ಕೇಸರಿ ಪಡೆ ಕುಟುಕ್ತಾ ಇದೆ. RSS ತಂಟೆಗೆ ಬಂದ್ರೆ ಹುಷಾರ್ ಅಂತಿದ್ದಾರೆ ಇನ್ ಕೆಲ ನಾಯಕರು. ನಿನ್ನೆ ಬೆಂಕಿ, ಇವತ್ತು ಮತ್ತೊಮ್ಮೆ ಕಿಡಿ ಹಚ್ಚಿದಾರ ಸಿದ್ದರಾಮಯ್ಯನವರು. ಚಡ್ಡಿ ಜಟಾಪಟಿಗೆ ಕುಮಾರಸ್ವಾಮಿ ಆಡಿದಂತ ವ್ಯಂಗ್ಯದ ಮಾತುಗಳೇನು? ಬಿಜೆಪಿ ವಿರುದ್ಧವಾಗಿ ಕಾಂಗ್ರೆಸ್ ಸಾರಿರುವಂತಹ ಚಡ್ಡಿ ಸಂಘರ್ಷ ವಾಕ್ ಸಮರವನ್ನೇ ಸೃಷ್ಟಿಸ್ತಾ ಇದೆ. ಚಡ್ಡಿ ವಿಚಾರವಾಗಿ ಸಿದ್ದು ಹಚ್ಚಿದಂತ ಕಿಚ್ಚು ಕಾಡ್ಗಿಚ್ಚಾಗಿ ವ್ಯಾಪಿಸ್ತಾ ಇದೆ. ಸ್ವತಃ ಸಿಎಂ ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದು ಬಿಜೆಪಿ ನಾಯಕರೆಲ್ಲ ಕೈ ವಿರುದ್ಧ ಗುಡುಕ್ತಾ ಇದ್ದಾರೆ. ಹಾಗಿದ್ರೆ ಹೇಗಿದೆ ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವಿನ ಚಡ್ಡಿ ವಾಕ್ ಸಮರ? ಬನ್ನಿ ರಿಪೋರ್ಟ್ ನಲ್ಲಿ ನೋಡ್ಕೊಂಬೋಣ. ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ನವರು ಯಾವಾಗಲೂ ಕೂಡ RSS ವಿರೋಧಿಗಳು. ಅವ್ರ ತಂಟೆಗೆ ಏನಾದರೂ ಬಂದರೆ ನೀವ್ಯಾರು ಗೆಲ್ಲೋದು ಇಲ್ಲ. RSS ಚಡ್ಡಿ ವರ್ಸಸ್ ಕಾಂಗ್ರೆಸ್ ಕಿಡಿ. ರಾಜ್ಯದಲ್ಲಿ ಸಂಘ ಪರಿವಾರದ ಚಡ್ಡಿ ವಿರುದ್ಧ ದೊಡ್ಡ ಕಿಡಿಯೇ ಹೊತ್ತಿದೆ. RSS ಚಡ್ಡಿಯನ್ನ ಮಾಜಿ ಸಿಎಂ ಸಿದ್ದರಾಮಯ್ಯ ಲೇವಡಿ ಮಾಡಿದ್ದೇ ತಡ ದೊಡ್ಡ ಸಂಗ್ರಾಮವೇ ನಡೆಯುತ್ತಿದೆ. ಸಿದ್ದರಾಮಯ್ಯ ಲೇವಡಿ ವಿರುದ್ಧ ಕೇಸರಿ ಪಡೆಯೇ ಕೆಂಡಾಮಂಡಲವಾಗಿದೆ. ಇದೀಗ ದಳಪತಿ HD ಕುಮಾರಸ್ವಾಮಿ ಕೂಡ ಕಾಂಗ್ರೆಸ್ ಚಡ್ಡಿವಾರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ರಾಜ್ಯಸಭೆ ರಣಾಂಗಣದ ನಡುವೆಯೇ ರಾಜ್ಯದಲ್ಲಿ ಚಡ್ಡಿ ಯುದ್ಧ ಶುರುವಾಗಿದೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ RSS ಚಡ್ಡಿ ಸಂಘರ್ಷ. RSS ಚಡ್ಡಿ ವಿಚಾರದಲ್ಲಿ ಬದ್ಧ ವೈರಿಗಳ ವಾಕ್ ಸಮರ. ಅಷ್ಟಕ್ಕೂ ಈ RSS ಚಡ್ಡಿಯ ಕಿಡಿ ಹೊತ್ತೋಕೆ ಕಾರಣ ಶಿಕ್ಷಣ ಸಚಿವ BC ನಾಗೇಶ್ ಮನೆ ಎದುರು ನಡೆದ ಪ್ರತಿಭಟನೆ. ಪಠ್ಯದಲ್ಲಿ RSS ಸಂಸ್ಥಾಪಕ ಹೆಡ್ಗೇವಾರ್ ಪಾಠ ಸೇರಿಸುತ್ತಿರೋದನ್ನ ವಿರೋಧಿಸಿ NSUI ಕಾರ್ಯಕರ್ತರು ಬುಧವಾರ ಪ್ರತಿಭಟನೆ ನಡೆಸಿದ್ರು. ತಿಪಟೂರಿನ ಸಚಿವ ನಾಗೇಶ್ ಮನೆ ಮುಂದೆ RSS ಚಡ್ಡಿಗೆ ಬೆಂಕಿ ಹಾಕಿ ಆಕ್ರೋಶ ಹೊರಹಾಕಿದ್ರು. ನಿವಾಸಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿ ದೊಡ್ಡ ಹೈಡ್ರಾಮವನ್ನೇ ಸೃಷ್ಟಿಸಿದ್ರು. ಪ್ರಕರಣ ಸಂಬಂಧ ಪೊಲೀಸರು NSUI ಅಧ್ಯಕ್ಷ ಕೀರ್ತಿ ಗಣೇಶ್ ಸೇರಿದಂತೆ 22 ಸದಸ್ಯರನ್ನ ಬಂಧಿಸಿದ್ದಾರೆ. ಪೊಲೀಸರ ಈ ನಡೆ ಖಂಡಿಸಿ ಮೊನ್ನೆ ಸುದ್ದಿಗೋಷ್ಠಿ ನಡೆಸಿದ ಸಿದ್ದರಾಮಯ್ಯ ಅಲ್ಲಿ ಸುಟ್ಟಿದ್ದು ಒಂದೇ ಒಂದು ಚಡ್ಡಿ, ಅದು ಕೂಡ ಪೊಲೀಸರ ಎದುರಿನಲ್ಲೇ. ಅದರಿಂದ ಏನ್ ಅಂತ ಅಪರಾಧ ಆಗಿದೆ ಅಂತ ಗುಡುಗಿದ್ರು. ಅಷ್ಟೇ ಅಲ್ಲ, ಬಂಧಿತ NSUI ಸದಸ್ಯರನ್ನ ಬಿಡುಗಡೆ ಮಾಡದಿದ್ರೆ ರಾಜ್ಯಾದ್ಯಂತ RSS ಚಡ್ಡಿ ಸುಡೋ ಕಾರ್ಯಕ್ರಮವನ್ನೇ ಮಾಡ್ತೀವಿ ಎಂದಿದ್ರು. ಈ ಬಿಜೆಪಿ RSSನವರು ಇದಾರಲ್ಲ, ಹಿಂದೆ ಚಡ್ಡಿ ಹಾಕುತ್ತಾ ಇದ್ರು, ಈಗ ಪ್ಯಾಂಟ್ ಹಾಕೊಳ್ಳಕ್ ಶುರು ಮಾಡಿದ್ದಾರೆ. ಆ ಪ್ರತಿಭಟನಾ ಸಂಕೇತವಾಗಿ ಚಡ್ಡಿ ಸುಟ್ಟಾಕಿದ್ದಾರೆ ಅಷ್ಟೇ. ಚಡ್ಡಿ ಸುಟ್ಟಾಕಿರೋದು ಒಂದು ಚಡ್ಡಿ, ಒಂದೇ ಒಂದು ಚಡ್ಡಿ ಸುಟ್ಟಾಕಿರೋದು. ಅದು ಪೊಲೀಸ್ನವರಿಗೆ, ಸರ್ಕಾರಕ್ಕೆ ಒಂದು ದೊಡ್ಡ ಅಪರಾಧವಾಗಿ ಕಂಡುಬಿಟ್ಟದೆ. ಅವರೇನು ಕೂಡ ಮನೆಗೆ ಬೆಂಕಿ ಹಾಕ್ತಕ್ಕಂಥದ್ದಾಗಲಿ ಅಥವಾ ಬೇರೆ ಇನ್ಯಾವ ರೀತಿನಾಗಲಿ ಫೈರ್ ಮಿಸ್ಚೀಫ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ. ಚಡ್ಡಿ ಸುಟ್ಟಿರೋದು ಪೊಲೀಸ್ನವ್ರ ಎದುರುಗಡೆ. ನಾ ಸುಟ್ಟಿಲ್ಲ ಅಂತ ಹೇಳಲ್ಲ, ಏನ್ ಚಡ್ಡಿ ಸುಟ್ಟಿದ್ರೆ ಏನಾಗ್ಬಿಡ್ತಪ್ಪ? ಒಂದು ಹೇಳ್ರಿ ಸ್ವಲ್ಪ. ಪೊಲೀಸ್ನವ್ರು ಇದ್ರು, ಪೊಲೀಸ್ನವ್ರ ಎದುರುಗಡೆ ಚಡ್ಡಿ ಸುಟ್ಟಿರೋದು. ಆಮೇಲೆ ಏನಾದ್ರು ಒಂದು ವೇಳೆ ಅವ್ರ ಮೇಲೆ ಕ್ರಮ ತಗೊಳ್ಳದೆ ಹೋದ್ರೆ ಚಡ್ಡಿ ಸುಡೋದೇ ಒಂದು ಕಾರ್ಯಕ್ರಮ ಮಾಡಬೇಕಾಗುತ್ತೆ. RSS ಚಡ್ಡಿ ಸುಡುತ್ತೇವೆಂದ ಕಾಂಗ್ರೆಸ್ಗೆ ಸಿಎಂ ತಿರುಗೇಟು. RSS ಚಡ್ಡಿ ಕುರಿತು ಸಿದ್ದರಾಮಯ್ಯ ಆಡಿದ ಮಾತಿನಿಂದ ಸಿಎಂ ಬೊಮ್ಮಾಯಿ ಕೆರಳಿ ಕೆಂಡವಾಗಿದ್ದಾರೆ. ಹೀಗೆ ಮಾತನಾಡಿಯೇ ಕಾಂಗ್ರೆಸ್ ಎಲ್ಲಾ ರಾಜ್ಯಗಳನ್ನ ಕಳೆದುಕೊಂಡಿದೆ, ಇದೀಗ ಕರ್ನಾಟಕವನ್ನು ಕಾಂಗ್ರೆಸ್ ಕಳೆದುಕೊಳ್ಳಲಿದೆ ಎಂದು ಸಿಎಂ ವಾಗ್ದಾಳಿ ನಡೆಸಿದ್ದಾರೆ. RSS ಕಳೆದ 75 ವರ್ಷಗಳಿಂದ ಜನಸೇವೆ ಮಾಡುತ್ತಿದೆ. RSS ಉತ್ತಮ ದೇಶಭಕ್ತಿ ಕೆಲಸ ಮಾಡಿದೆ. ಜನರು ಸಂಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಇದೀಗ RSS ವಿರುದ್ಧ ನಾಲಗೆ ಹರಿಬಿಡ್ತಿದ್ದಾರೆ.
ಇದರಿಂದಾಗಿ ಕರ್ನಾಟಕವನ್ನು ಕಾಂಗ್ರೆಸ್ ಕಳೆದುಕೊಳ್ಳಲಿದೆ ಎಂದು ಹುಬ್ಬಳ್ಳಿಯಲ್ಲಿ ಕಿಡಿಕಾರಿದ್ದಾರೆ. RSS ಒಂದು ಕಳೆದ 75 ವರ್ಷದಿಂದ ದೇಶಭಕ್ತಿ ಮತ್ತು ಜನರ ಸೇವೆಯನ್ನು ಮಾಡ್ಕೊಂಡು ಬಂದಿರುವಂಥದ್ದು. ಹಲವಾರು ಸಂದರ್ಭಗಳಲ್ಲಿ ದೊಡ್ಡ ದೊಡ್ಡ ಅನಾಹುತಗಳಾದಾಗ ಜನರನ್ನ ಸಂಕಷ್ಟದಲ್ಲಿದ್ದಾಗ ಅವ್ರ ಪರವಾಗಿ ಓಡೋಗಿ ನಿಂತಿಂಥದ್ದು RSS. ಸರ್ಕಾರ ಮುಡ್ದಿರುವಂಥ ಸಂದರ್ಭದಲ್ಲೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ RSS ಉತ್ತಮವಾದಂಥ ಕೆಲಸವನ್ನು ಮಾಡಿದೆ. ಅದಕ್ಕೆ ತಪ್ಪು ದಾರಿ ಎಳೆಯುವಂಥದ್ದು ರಾಜಕೀಯ ತಮ್ಮ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ನವರು ಯಾವಾಗಲೂ ಕೂಡ RSS ವಿರೋಧಿಗಳು. ಹೀಗಾಗಿ ಅದು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಆದರೆ ಜನಕ್ಕೆಲ್ಲವೂ ಗೊತ್ತಿದೆ RSS ಅಂದ್ರೆ ಏನಂತ. ಚಡ್ಡಿ ವಿಚಾರಕ್ಕೆ ಬಂದ್ರೆ ಕೈ ಸರ್ವನಾಶವಾಗುತ್ತೆ. RSS ತಂಟೆಗೆ ಬಂದ್ರೆ ಹುಷಾರ್. RSS ಮತ್ತು ಚಡ್ಡಿ ವಿಚಾರಕ್ಕೆ ಬಂದ್ರೆ ಕಾಂಗ್ರೆಸ್ ಪಕ್ಷ ಸರ್ವನಾಶವಾಗುತ್ತೆ ಎಂದು ಸಚಿವ ಭೈರತಿ ಬಸವರಾಜ್ ಆಕ್ರೋಶ ಹೊರಹಾಕಿದ್ದಾರೆ. ಚಡ್ಡಿ ಬಗ್ಗೆ ಮಾತನಾಡೋ ಸಿದ್ದುಗೆ ಬುದ್ಧಿ ಇಲ್ಲ, ಚಡ್ಡಿ ಸುಟ್ರೆ ನಾವೇನು ಸುಮ್ಮನೆ ಕೂರೋದಿಲ್ಲ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಮತ್ತೊಂದ್ ಕಡೆ ಈ ರೀತಿ ಸುಡ್ತೀನಿ ಅಂದೋರೆಲ್ಲ ತಮ್ಮ ತಮ್ಮ ಮನೆಯನ್ನೇ ಸುಟ್ಟುಕೊಂಡಿದ್ದಾರೆ. ಆಂಜನೇಯನ ಬಾಲಕ್ಕೆ ಬೆಂಕಿ ಬಿದ್ದು ಇಡೀ ಲಂಕೆಯೇ ಸುಟ್ಟು ಹೋಯ್ತು. RSS ತಂಟೆಗೆ ಬಂದ್ರೆ ಹುಷಾರ್ ಎಂದು ಸಚಿವ ಆರ್ ಅಶೋಕ್ ಗುಡುಗಿದ್ದಾರೆ. ಅವ್ರಿಗೆ ಬುದ್ಧಿ ಭ್ರಮಣೆ ಆಗಿದೆ ಕಾಂಗ್ರೆಸ್ ಅವ್ರಿಗೆ. ಚಡ್ಡಿ ಚೂಡುವಂಥದ್ದು ಇದು ಮಾಡ್ತೀನಿ ಅಂತ ಹೇಳ್ತಾ ಇದ್ರ, ಇದು ಅವ್ರಿಗೆ ಎಲ್ಲೋ ಒಂದು ಕಡೆ ಅವರು ಮಾತುಗಳು ಒಂದು ರೀತಿಯಾದಂಥ ಇದಾಗ್ತಾ ಇದೆ. ನಿಜವಾಗ ಕೂಡ RSS ಒಂದು ಸಂಸ್ಥೆ ಇವತ್ತು ದೇಶ ಕಟ್ಟುವಂಥ ಕೆಲಸವನ್ನು ಇವತ್ತು ಮಾಡ್ತಕ್ಕಂಥದ್ದು, ದೇಶ ಸಂಸ್ಕೃತಿ ಉಳಿಸುವಂಥ ಕೆಲಸವನ್ನು RSS ಮಾಡ್ತಾ ಇರಬೇಕಂದ್ರೆ ಅಂಥ ಸಂದರ್ಭದಲ್ಲಿ ಇವರು ಚಡ್ಡಿ ಸುಡ್ತೀನಿ ಅದು ಸುಡ್ತೀನಿ ಅಂತ ಅನ್ನೋದನ್ನು ಒಂದು ಕೀಳುಮಟ್ಟದ ರಾಜಕಾರಣಕ್ಕೆ ಇವತ್ತು ಹೋಗ್ತಾ ಇರ್ತಕ್ಕಂಥದ್ದು. ಅದನ್ನು ನಾನು ನಿಜವಾಗಿ ಕೂಡ ಖಂಡಿಸ್ತೇನೆ. ಸಿದ್ದರಾಮಯ್ಯನಿಗೆ ಬುದ್ಧಿ ಇಲ್ಲ ಅಷ್ಟೇ. ಒಬ್ಬ ಮಾಜಿ ಮುಖ್ಯಮಂತ್ರಿಗಳಾಗಿ ಏನು ವಿರೋಧ ಪಕ್ಷ ನಾಯಕರಾಗಿ ಇವತ್ತು ಈ ರೀತಿಯಾದಂಥ ಹೇಳಿಕೆಗಳು ಕೊಡುವಂಥದ್ದು ಎಷ್ಟು ಸರಿ ಸಮಂಜಸ? ಕಾಂಗ್ರೆಸ್ ಗೊತ್ತಿದೆ, ಈ ಚಡ್ಡಿ ಸುಡೋದು ಪ್ಯಾಂಟ್ ಸುಡೋದೆಲ್ಲ ಬಿಟ್ಬಿಡಿ. ಆಮೇಲೆ ನಿಮ್ಮ ಕಾಂಗ್ರೆಸ್ಸೇ ಸುಟ್ಟೋಗೋ ರೀತಿ ಆಗುತ್ತೆ. ಮತ್ತು ನೀವೆಲ್ಲರೂ ಚುನಾವಣೆಗೆ ಹೋಗುವಂಥವ್ರು. ಚುನಾವಣೆಯಲ್ಲಿ RSS ಯಾವತ್ತೂ ಭಾಗವಹಿಸಿಲ್ಲ. ಅವ್ರ ತಂಟೆಗೆ ಏನಾದರೂ ಬಂದರೆ ನೀವ್ಯಾರು ಗೆಲ್ಲೋದು ಇಲ್ಲ. ಅದರಿಂದ ನಿಮ್ಮ ಸ್ಥಿತಿ ಲಂಕೆಯ ಸ್ಥಿತಿ ಆಗೋದು ಬೇಡ. ಚಾಮುಂಡೇಶ್ವರಿ ಕ್ಷೇತ್ರದ ಜನರೇ ಸಿದ್ದು ಚಡ್ಡಿ ಕಿತ್ತು ಕಳಿಸಿದ್ದಾರೆ. ಸಿದ್ದುಗೆ ರಾಜಕೀಯದ ತಿಕ್ಕಲು ಹಿಡಿದಿದೆ ಎಂದ ಛಲವಾದಿ. ಸಿದ್ದರಾಮಯ್ಯನವರಿಗೆ ರಾಜಕೀಯದ ತಿಕ್ಕಲು ಹಿಡಿದಿದೆ. ಸಿದ್ದರಾಮಯ್ಯನವರ ತಿಕ್ಕಲುತನಕ್ಕೆ ಚಿಕಿತ್ಸೆಯೇ ಇಲ್ಲ ಎಂದು ಬಿಜೆಪಿ MLC ಛಲವಾದಿ ನಾರಾಯಣಸ್ವಾಮಿ ಕೂಡುಗಿದ್ದಾರೆ. ಕಳೆದ ಬಾರಿ ಚಾಮುಂಡೇಶ್ವರಿ ಕ್ಷೇತ್ರದ ಜನರೇ ಸಿದ್ದು ವಿರುದ್ಧ ಲುಂಗಿ ಚಡ್ಡಿ ಕಿತ್ತು ಕಳಿಸಿದ್ದಾರೆ ಎಂದು MLC ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ತೀವಿ ತಿಕ್ಕಲು ತಿಕ್ಕಲು ಅಂತ. ತಿಕ್ಕಲು ಅಂತಂತಂದ್ರೆ ಏನು ಗೊತ್ತಾ? ತಲೆ ಕೆಟ್ಟವರು ಅಂತ. ಭವಿಷ್ಯ ಸಂಪೂರ್ಣವಾಗಿ ತಲೆ ಕೆಟ್ಟವರ ರೀತಿಯಲ್ಲಿ ಆಡ್ತಿದ್ದಾರೆ. ಅವ್ರಿಗೆ ಅರ್ಥ ಆಗೋದು ಚಡ್ಡಿ, ಇನ್ನೂ ಏನೇನಿದೆಯೋ ಅಂಥವು ಮಾತ್ರ ಅವ್ರಿಗೆ ಅರ್ಥ ಆಗೋದು. ಆದರೆ ಏನೋ ನಿನ್ನೆ ಹೇಳ್ಕೊಂಡಿದ್ದಾರೆ ಬಹಳ ದೊಡ್ಡದಾಗಿ, ನಾನು ಚಡ್ಡಿ ಸುಡ್ತಕ್ಕಂಥ ಆಂದೋಲನ ಮಾಡ್ತೀನಿ ಅಂತ. ಸಿದ್ದರಾಮಯ್ಯನವರೇ, ಯಾಕೆ ಚಡ್ಡಿವರೆಗೂ ಹೋದ್ರಿ ನೀವು? ನಿಮ್ಮ ಚಡ್ಡಿಯನ್ನು ಚಾಮುಂಡೇಶ್ವರವರು ಕಿತ್ಕೊಂಡು ಕಳಿಸ್ಬಿಡ್ಲಿಲ್ವೇ? ನಿಮ್ಮ ಸಂಘರ್ಷದಲ್ಲಿ ರಾಜ್ಯದ ಜನರ ಚಡ್ಡಿ ಉದುರಿಸಬೇಡಿ. ಸಿದ್ದರಾಮಯ್ಯ ಬಿಜೆಪಿ ಚಡ್ಡಿ ವಾಗ್ಯುದ್ಧಕ್ಕೆ HDK ಕಿಡಿ. ಒಂದು ಕಡೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಚಡ್ಡಿ ವಾಗ್ಯುದ್ಧ ನಡೆಯುತ್ತಿದ್ರೆ, ಇದೀಗ HD ಕುಮಾರಸ್ವಾಮಿ ಕೂಡ ಚಡ್ಡಿ ವಿವಾದಕ್ಕೆ ವ್ಯಂಗ್ಯವಾಡಿದ್ದಾರೆ. ಬೇಕಾದ್ರೆ ನಿಮ್ಮ ಚಡ್ಡಿ ಉದುರಿಸಿಕೊಳ್ಳಿ, ಆದರೆ ರಾಜ್ಯದ ಜನರ ಚಡ್ಡಿ ಉದುರಿಸಬೇಡಿ ಎಂದು ಕಿಡಿಕಾರಿದ್ದಾರೆ. ಜನತೆಗೆ ಗೌರವವಾಗಿ ಬದುಕೋ ವಾತಾವರಣ ನಿರ್ಮಿಸಿ ಎಂದು ಹಾಸ್ಯಾಸ್ಪದವಾಗಿ HDK ಕೌಂಟರ್ ಕೊಟ್ಟಿದ್ದಾರೆ. ಚಡ್ಡಿ ಪಿಕ್ಚರ್ ಏನು ಸಿಗ್ತದೆ ಅವರಿಗೆ? ಈಗ ಅವರೇನು ಹೇಳೋದು ಚಡ್ಡಿ ಸುಟ್ಟರು. ಅರ್ಗ ಜ್ಞಾನೇಂದ್ರ ಏನು ಹೇಳ್ತಾರೆ? ಕಾಂಗ್ರೆಸ್ ಚಡ್ಡಿನ ಉದುರಿಸಿದೀವಿ ಅಂತಾರೆ. ಇದು ಇಲ್ಲಿ ನಡೀತಾ ಇರೋದು. ಇಲ್ಲಿ ನನ್ನ ಪ್ರಶ್ನೆ, ನಿಮ್ಮ ಚಡ್ಡಿ ನೀವು ಉದುರಿಸ್ಕೊಳ್ಳಿ, ಆದರೆ ರಾಜ್ಯದ ಜನತೆ ಚಡ್ಡಿ ಉದುರಿಸ್ಬೇಡಿ ದಯವಿಟ್ಟು. ರಾಜ್ಯದ ಜನತೆ ಗೌರವವಾಗಿ ಬದುಕ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿಕೊಡಿ. ನಿಮ್ಮ ಚಡ್ಡಿ ಬಿಚ್ಕೊಳ್ಳಿ, ನೀವು ತೊಂದರೆ ಇಲ್ಲ. ರಾಜ್ಯದ ಜನತೆಗೆ ಅವಮಾನ ಆಗದಂಗೆ
ಆಕ್ಚುಲಿ ಜನಗಳ ಚಡ್ಡಿ ಬಿಚ್ಚಕ್ಕೆ ಹೋಗಬೇಡಿ. ಕಿಡಿಕಾರ್ತಿರೋ ಕಮಲ ನಾಯಕರಿಗೆ ಸಿದ್ದು ಕೌಂಟರ್. ಸಿದ್ದರಾಮಯ್ಯ ಚಡ್ಡಿವಾರ್ಗೆ ಕೇಸರಿ ನಾಯಕರು ಕೆರಳಿ ಕೆಂಡವಾಗ್ತಿದ್ದಾರೆ. ಈ ಮಧ್ಯೆ ಕಾಂಗ್ರೆಸ್ ತಗರು ಮತ್ತಷ್ಟು ರಾಂಗ್ ಆಗಿದೆ. ಭ್ರಷ್ಟಾಚಾರ ಮಾಡಿ ಅಧಿಕಾರ ಕಳೆದುಕೊಂಡವರಿಂದ ನಾನೇನು ಪಾಠ ಕಲಿಬೇಕು ಎಂದು ಈಶ್ವರಪ್ಪ ವಿರುದ್ಧ ಹೌಹಾರಿದ್ದಾರೆ. ಅಲ್ಲದೆ ಬಿಜೆಪಿ ನಾಯಕರಿಗೆ ಕೋಮುವಾದಿ ನಶೆ ತಲೆಗೇರಿದೆ ಎಂದು ಕಿಡಿಕಾರಿದ್ದು ಅವರದ್ದೆಲ್ಲ ಚಡ್ಡಿ ಬುದ್ಧಿ ಅನ್ನೋ ಅರ್ಥದಲ್ಲಿ ಗುಡುಗಿದ್ದಾರೆ. ಈಗ ಅವರಿಗೆ ಕೋಮುವಾದಿ ನಶೆ ತಲೆಗೆ ಹತ್ಬಿಟ್ಟದೆ. ಕೋಮುವಾದಿ ನಶೆ ಅವರು ಅದರಿಂದ ಈಚೆ ಬರಬೇಕು. ಇವರು ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರ ಕೈಯಲ್ಲಿ ಅಧಿಕಾರ ಇರೋದೆ, ಜನ ಅಧಿಕಾರ ಕೊಟ್ಟಿರೋದೇ ತಪ್ಪು. ಈಶ್ವರಪ್ಪನ ಅವರು ಈಶ್ವರಪ್ಪ ಯಾರು, ಅವ್ರು ಯಾಕೆ ಮಂತ್ರಿ ಕಳ್ಕೊಂಡ್ರು ಹೇಳಪ್ಪ ನೀನೆ? ಮಂತ್ರಿ ಯಾಕ್ರಿ ಕಳ್ಕೊಂಡ್ರು? ಅವರು ಭ್ರಷ್ಟಾಚಾರ ಮಾಡಿ ಕಳ್ಕೊಂಡ್ರು. ಅವ್ರ ಹತ್ರ ಪಾಠ ಕಲ್ತ್ಕೋಬೇಕ ನಾನು? ಟೀಕೆ ಮಾಡೇ ಮಾಡ್ತಾರೆ. ಚಡ್ಡಿ ಅವರು ಇನ್ನೇನ್ ಮಾಡ್ತಾರೆ? ಒಟ್ಟಲ್ಲಿ ಆರ್ಎಸ್ಎಸ್ ಚಡ್ಡಿ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ಮಹಾ ಕಾಳಗವೇ ಶುರುವಾಗಿದೆ. ಚಡ್ಡಿ ಕುರಿತ ಈ ಮಾತಿನ ಸಮರ ಇನ್ಯಾವ ಹಂತಕ್ಕೆ ತಲುಪುತ್ತೋ, ಇನ್ಯಾವೆಲ್ಲ ನಾಯಕರು ಕದನಕ್ಕೆ ಎಂಟ್ರಿ ಕೊಡ್ತಾರೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.